ಪ್ರಯಾಗ್ರಾಜ್ನಲ್ಲಿ ಇವತ್ತು ವಸಂತ ಪಂಚಮಿಯ ಮೂರನೇ ಶಾಹಿ ಸ್ನಾನ ನಡೀತಾ ಇದೆ. ನಿನ್ನೆ ಒಂದೇ ದಿನ 1,29,00,000 ಭಕ್ತರು ಸ್ನಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ಜನರಿಂದ ಪವಿತ್ರ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಈ ಸುದ್ದಿಗಳನ್ನು ನೋಡೋಣ ಅಮೃತ ಸ್ನಾನ ನ್ಯೂಸ್ ಟಾಪ್ 9 ನಲ್ಲಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇವತ್ತು ವಸಂತ ಪಂಚಮಿಯ ಮೂರನೇ ಶಾಹಿ ಸ್ನಾನ ನಡೆಯಲಿದೆ. ವಸಂತ ಪಂಚಮಿಯ ಶುಭ ದಿನದ ಹಿನ್ನೆಲೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಮತ್ತು ಸರಸ್ವತಿಗೆ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಪ್ರಯಾಗ್ರಾಜ್ಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಸರಸ್ವತಿ ಮಾತೆ ವಸಂತ ಪಂಚಮಿ ಎಂದು ಜನಿಸಿದಳು ಎಂದು ನಂಬಲಾಗಿದೆ. ಈ ಮಂಗಳಕರವಾದ ದಿನ ಗಂಗೆಯಲ್ಲಿ ಮಿಂದರೆ ಬಹಳ ಶ್ರೇಷ್ಠ ಎನ್ನಲಾಗಿದೆ. ವಸಂತ ಪಂಚಮಿ ಹಬ್ಬದಂದು ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಿಸಲಾಗುತ್ತದೆ. ಈ ವರ್ಷ ಫೆಬ್ರವರಿ 3ರಂದು ಆಂಧ್ರದಲ್ಲಿ ಇವತ್ತು ಆಚರಿಸಲಾಗ್ತಾ ಇದೆ. ಪಂಚಾಂಗದ ಪ್ರಕಾರ ಈ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಫೆಬ್ರವರಿ 2ರಂದು ಬೆಳಗ್ಗೆ 9:14ರಿಂದ ಪ್ರಾರಂಭವಾಗಿ ಇವತ್ತು ಬೆಳಗ್ಗೆ 6:52ಕ್ಕೆ ಕೊನೆಗೊಳ್ಳುತ್ತದೆ. ವಸಂತ ಪಂಚಮಿ ತಿಥಿಯ ನಂತರ ವಸಂತ ಋತು ಪ್ರಾರಂಭವಾಗುತ್ತದೆ. ವಸಂತ ಪಂಚಮಿಯನ್ನ ವಸಂತ ಪಂಚಮಿ ಎಂದು ಕರೆಯಲಾಗುತ್ತೆ. ಶ್ರೀ ಪಂಚಮಿ ಮತ್ತು ಸರಸ್ವತಿ ಪಂಚಮಿ ಎಂದು ಕರೆಯಲ್ಪಡುವ ಹಿಂದೂ ಹಬ್ಬ ವಸಂತ ಪಂಚಮಿಯನ್ನ ವಸಂತ ಕಾಲದ ಮೊದಲ ದಿನದಂದು ಆಚರಿಸಲಾಗುತ್ತೆ. ಮಾಘ ಮಾಸದ 5ನೇ ದಿನದಂದು ಇದು ಬರುತ್ತೆ. ಈ ಹಬ್ಬದ ನಂತರ 40 ದಿನಗಳ ನಂತರ ನಡೆಯುವ ಹೋಳಿ ಸಿದ್ಧತೆಗಳ ಆರಂಭವನ್ನ ಸಹ ಸೂಚಿಸುತ್ತದೆ. ಹೀಗಾಗಿ ಸಂಗೀತ ಮತ್ತು ಕಲೆಗಳ ದೇವತೆ ಸರಸ್ವತಿಯನ್ನ ಆರಾಧಿಸಲಾಗುತ್ತೆ. ಮಹಾಕುಂಭದ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವ ಇದೆ. ನಂಬಿಕೆಯ ಪ್ರಕಾರ ಮಹಾಕುಂಭದಲ್ಲಿ ಸ್ನಾನ ಮಾಡುವುದು ವ್ಯಕ್ತಿಯ ದೇಹವನ್ನ ಶುದ್ಧೀಕರಿಸುತ್ತೆ, ಎಲ್ಲಾ ಪಾಪಗಳನ್ನ ತೊಳೆದು ಹಾಕುತ್ತದೆ ಮತ್ತು ಮೋಕ್ಷವನ್ನ ಪಡೆಯಬಹುದಾಗಿದೆ. ಅಲ್ಲದೆ ವಸಂತ ಪಂಚಮಿಯ ದಿನದಂದು ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ತಾಯಿ ಸರಸ್ವತಿಯ ಆಶೀರ್ವಾದವೂ ಬರುತ್ತದೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನ ತರುತ್ತೆ ಅಂತ ನಂಬಲಾಗಿದೆ. ಮಹಾಕುಂಭದ 3ನೇ ಮತ್ತು ಕೊನೆಯ ರಾಜಸ್ನಾನದ ಮುನ್ನಾ ದಿನವಾದ ನಿನ್ನೆ ರಾತ್ರಿ 8 ಗಂಟೆಗೆ 1.29 ಕೋಟಿ ಭಕ್ತರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ 11:53ಕ್ಕೆ ವಸಂತ ಪಂಚಮಿಯ ಶುಭ ಮುಹೂರ್ತ ಆರಂಭವಾಗಿದ್ದು, ಒಂದು ದಿನ ಮುಂಚಿತವಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸ್ನಾನಕ್ಕೆ ಮುಂದಾಗಿದ್ರು. ಮಹಾಕುಂಭದ 3ನೇ ಅಮೃತ ಸ್ನಾನದ ಬ್ರಹ್ಮ ಮುಹೂರ್ತ ಸಂಜೆ 5:23ರಿಂದ 6:16ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವುದು ಶುಭ ಅಂತ ನಂಬಲಾಗಿದೆ. ಮಹಾಕುಂಭ ಮೇಳ ಶುಕ್ರವಾರ ದಿನದಿಂದ ಫೆಬ್ರವರಿ 1ರವರೆಗೆ ಬರೋಬ್ಬರಿ 34 ಕೋಟಿಗೂ ಹೆಚ್ಚು ಭಕ್ತರು ಇಲ್ಲಿನ ಸಂಗಮ ಘಟ್ಟದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಕಳೆದ ವಾರ ಮೌನಿ ಅಮಾವಾಸ್ಯೆ ದಿನದಂದು ಕೋಟ್ಯಾಂತರ ಮಂದಿ ಇಲ್ಲಿ ಪವಿತ್ರ ಸ್ನಾನ ಮಾಡಿದ್ದರು. ಅಂದು ಭಕ್ತರ ಸಂಖ್ಯೆ ಹೆಚ್ಚಾಗಿ ಕಾಲ್ತುಳಿತ ಸಂಭವಿಸಿ ಸಾವು ನೋವುಗಳು ಸಂಭವಿಸಿದ್ವು. ಹೀಗಾಗಿ ಇಂದಿನ ಅಮೃತ ಸ್ನಾನದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಇಂದಿನ ವಸಂತ ಪಂಚಮಿಯ ಅಮೃತ ಸ್ನಾನದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ತ್ರಿವೇಣಿ ಸಂಗಮದ ಘಾಟ್ಗಳ ಮೇಲೆ ನಿಗಾ ವಹಿಸಿರುವ ಪೊಲೀಸರು ಯಾವುದೇ ಅವಘಡಗಳು ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಮಹಾಕುಂಭದ ಎಲ್ಲ 25 ಸೆಕ್ಟಾರ್ಗಳು ಹಾಗೂ 30 ಪಾಂಟೂನ್ ಸೇತುವೆಗಳು ಮತ್ತು ಪ್ರಮುಖ ಬ್ಯಾರಿಕೇಡ್ ವಲಯಗಳ ಮೇಲ್ವಿಚಾರಣೆ ವಹಿಸಲಾಗಿದೆ. 3000ಕ್ಕೂ ಅಧಿಕ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ಸ್ನಾನದ ನಂತರ ಘಾಟ್ಗಳಲ್ಲಿ ಕಾಲಹರಣ ಮಾಡದಂತೆ, ಊಟೋಪಚಾರ ಮಾಡದಂತೆ ಸರ್ಕಾರದಿಂದ ಮನವಿ ಮಾಡಲಾಗಿದೆ. ಸ್ನಾನದ ಬಳಿಕ ಘಾಟ್ನಿಂದ ನಿರ್ಗಮಿಸಿ ಗೊತ್ತುಪಡಿಸಿದ ಸ್ಥಳದಲ್ಲಿ ಊಟೋಪಚಾರಕ್ಕೆ ಸಲಹೆ ನೀಡಲಾಗಿದೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿರುವ ಸಿಎಂ ಯೋಗಿ ಆದಿತ್ಯನಾಥ್ ಈ ಹಿಂದೆ ಯಶಸ್ವಿ ಕುಂಭ ನಿಭಾಯಿಸಿದ್ದ 2 ಅಧಿಕಾರಿಗಳಿಗೆ ವಿಶೇಷ ಜವಾಬ್ದಾರಿ ವಹಿಸಿದ್ದಾರೆ.